ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಚಾನಲ್. ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಒಂದು ಕ್ಯಾಪ್ಸಿಕಮ್ ಆಲೂಗಡ್ಡೆ ಈರುಳ್ಳಿ ಹಾಕಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ ನೋಡಿ ಹೇಗಂತ. ಒಂದು ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀನಿ, ಒಂದು ಚಿಕ್ಕ ಈರುಳ್ಳಿ, ಒಂದು ಚಿಕ್ಕ ಟೊಮಾಟೊ. ಒಗ್ಗರಣೆ ಕೊಟ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು. ಸ್ವಲ್ಪ ಹೊತ್ತಾದಮೇಲೆ ಈಗ ಟೊಮೆಟೊ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ಟೊಮೆಟೊ ಹೆಚ್ಕೊಂಡಿದ್ದೆ, ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಾನು ಒಂದೇ ಕ್ಯಾಪ್ಸಿಕಮ್ ಮಾಡ್ತಾ ಇರೋದ್ರಿಂದ ಒಂದು ಟೊಮೆಟೊ, ಒಂದು ಈರುಳ್ಳಿ ಸಾಕು. ಒಂದು ಚಿಕ್ಕ ಆಲೂಗಡ್ಡೆ ತೊಗೊಂಡಿದ್ದೆ ನೋಡಿ. ಇದನ್ನು ಫ್ರೈ ಮಾಡಬೇಕು. ಮುಂಚೆ ಆಲೂಗಡ್ಡೆ ಕೂಡ ಹಾಕ್ಕೊಳ್ಬೇಕು. ನೋಡಿ, ಒಂದು ಚಿಕ್ಕ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಳ್ತೀನಿ. ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಪಲ್ಯ. ನಾನು ರೈಸ್ಗೆ ಮಾಡ್ಕೊಂಡಿದ್ದೆ, ರೈಸ್ಗೆ ಜೊತೆ ತಿನ್ನೋಕ್ಕೆ ಈ ಪಲ್ಯನ ಮಾಡ್ಕೊಂಡಿದ್ದೆ ನೋಡಿ. ಸ್ವಲ್ಪ ಹೊತ್ತಾದ ನಂತರ ಒಂದು 2 ನಿಮಿಷ ಬಿಟ್ಟು ಅರಿಶಿಣ ಪುಡಿ ಹಾಕಬೇಕು. ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕಿದ್ದೀನಿ, ಚಿಕ್ಕ ಸ್ಪೂನಿಂದ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಬೇಕು, ಸ್ವಲ್ಪನೇ ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಧನಿಯಾ ಪೌಡರ್, ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕು. ನೋಡಿ, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಖಾರ ಪುಡಿ ಅರ್ಧ ಸ್ಪೂನ್ ಸಾಕು, ಜಾಸ್ತಿ ಆಗಿಬಿಡುತ್ತೆ. ಇಲ್ಲಾಂದರೆ ಬೇಸಿಗೆಗೆ ಜಾಸ್ತಿ ಖಾರ ತಿನ್ನೋದು ಒಳ್ಳೆಯದಲ್ಲ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ನೀರು ಹಾಕ್ತೀನಿ ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕಬೇಕಷ್ಟೇ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಹೀಗೆ ಸಿಂಪಲ್ಲಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಕ್ಯಾಪ್ಸಿಕಮ್ ಕರಿ. ಬೇಕಂದ್ರೆ ಲಾಸ್ಟಲ್ಲಿ ಇದಕ್ಕೆ ಶೇಂಗಾ ಪುಡಿನೋ ಅಥವಾ ಕೊಬ್ಬರಿ ಪುಡಿನೋ ಹಾಕ್ಬೋದು, 1-2 ಸ್ಪೂನು. ನಾನು ಖಾಲಿಯಾಗಿತ್ತಂತ ಹಾಕಿಲ್ಲ, ಇದ್ರೆ ಹಾಕ್ತಾಯಿದ್ದೆ. ಇದೆಲ್ಲ ಪಲ್ಯ ಕುದ್ದ ನಂತರ ಲಾಸ್ಟಲ್ಲಿ ಶೇಂಗಾ ಪೌಡರ್ ಅಥವಾ ಕೊಬ್ಬರಿ ಪೌಡರ್ ಹಾಕಬೇಕು. ನೋಡಿ ಹೇಗೆ ಕುದೀತಾ ಇದೆ, ಹಾಗೆ ಬೇಯ್ತಾ ಇದೆ ನೋಡಿ. ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ, ಇನ್ನು ಸ್ವಲ್ಪ ಬೇಯಬೇಕಷ್ಟೇ. ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಊಟ ಮಾಡೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಗ್ರೇವಿ ಥರ ಮಾಡಿರೋದ್ರಿಂದ, ಹಾಗೆ ರೈಸ್ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ರೈಸ್ ರೆಡಿಯಾಗಿದೆ. ಇದು ಉಪ್ಪಿನಕಾಯಿ. ನಾನು ರೈಸ್ ಸರ್ವ್ ಮಾಡ್ಕೊಳ್ತೀನಿ. ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಪಲ್ಯ.
ರೈಸ್ ಹಾಕ್ಕೊಂಡೆ, ಬಿಸಿ ಬಿಸಿ ರೈಸು. ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಚಿಕ್ಕ ಸ್ಪೂನಿಂದ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ನಾನು ತರಕಾರಿ ಉಪ್ಪಿನಕಾಯಿ ಇತ್ತಲ್ಲ ಅದು ಕೂಡ ಹಾಕ್ಕೊಳ್ತೀನಿ. ನೋಡಿ ಈಗ ಎಲ್ಲ ಮಿಕ್ಸ್ಡ್ ಉಪ್ಪಿನಕಾಯಿ ಇದು. ಇದ್ರ ಜೊತೆ ಹಾಗಲಕಾಯಿ, ನಿಂಬೆಕಾಯಿ ಹಾಕ್ಕೊಂಡೆ ನಾನು. ಅದ್ರ ಜೊತೆ ಹಾಗಲಕಾಯಿ ಕೂಡ ಮಿಕ್ಸ್ ಮಾಡಿರ್ತೀವಿ ಉಪ್ಪಿನಕಾಯಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಲಕಾಯಿ ಎಲ್ಲ ಕಹಿ ಬಿಟ್ಕೊಂಡಿರುತ್ತೆ. ಈಗ ನೋಡಿ ಕ್ಯಾಪ್ಸಿಕಮ್ ಆಲ್ಮೋಸ್ಟ್ ಆಲ್ ಬೆಂದಿದೆ. ಈಗ ಆಫ್ ಮಾಡಿಬಿಡ್ಬೇಕು ಸ್ಟವ್. ನೋಡಿ ತುಂಬ ಚೆನ್ನಾಗಿ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ. ಯಾವಾಗಾದರೂ ಸಾಂಬಾರು ಮಾಡಿರಲ್ಲ, ಈ ಥರ ಪಲ್ಯ ಮಾಡಿ ತಿನ್ಬೋದು. ನೋಡಿ ಆಲೂಗಡ್ಡೆ ಕೂಡ ಇದೆ. ನೋಡಿ ಆಲೂಗಡ್ಡೆ ಕೂಡ ಮಧ್ಯೆ ಮಧ್ಯೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಮೆತ್ತಗೆ ಏನೂ ಆಗಿಲ್ಲ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್.